ಅಯ್ಯೋ ರಕ್ತ, ಅಯ್ಯೋ ದೇವ್ರೆ ಏನಪ್ಪ ಮಾಡ್ಬಿಟ್ಟೆ. ಸಾಲು ಎನ್ನೋಳಪ್ಪ. ಪ್ಯಾನಿಕ್ ಆಗ್ಬಿಡಿ, ಹೋಗಿ ತಿಳ್ಕೊಳುತ್ತೆ. ಬನ್ನಿ ನೋಡಮ್ಮ, ಇಡೀ ನಾನು ಆಂಬುಲೆನ್ಸ್ ಫೋನ್ ಮಾಡ್ತೀನಿ. ತುಂಬಾ ಬ್ಲಡ್ ಲಾಸ್ ಆಗಿದೆ, ಆಂಬುಲೆನ್ಸ್ ಕಾಯಕ್ಕಾಗಲ್ಲ. ಹತ್ತದಲ್ಲಿ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ. ಬನ್ನಿ. ದೊಡ್ಡಮ್ಮ ಬಂದೆ. ಏನಾಯ್ತು? ಯಾರೋ ಬಂದಂಗಾಗಿ ತುಂಬಾ ಭಯ ಆಯ್ತು ದೇವಿ ನನ್ಗೆ. ನಿಮ್ ರೂಮ್ಗೆ ನನ್ನನ್ನ, ಅಮ್ಮನ್ನ ಮತ್ತೆ ರೂಪಿಣಿನ್ ಬಿಟ್ರೆ ಇನ್ಯಾರು ಬರೋದಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಕೋಣೆ ಕೀ ನನ್ನ ಹತ್ರ ಮಾತ್ರ ಇದೆ. ಕೆಟ್ಟ ಕನ್ಸೇನಾದ್ರು ಬಿತ್ತಾ? ಏನೋ ಗೊತ್ತಿಲ್ಲ ದೇವಿ, ಎದ್ದ ತಕ್ಷಣ ಒಂಥರ ಭಯ ಆಯ್ತು ನನ್ಗೆ. ದೊಡ್ಡಮ್ಮ, ಇದ್ ನಿಮ್ ಮನೆ, ಇಲ್ಲಿ ನಿಮಗ್ ಹಾನಿ ಮಾಡೋರು ಯಾರು ಇಲ್ಲ. ಇಲ್ಲಿ ನೋಡಿ, ನೀವ್ ಏನು ಯೋಚನೆ ಮಾಡದೆ ಆರಾಮಾಗಿ ರೆಸ್ಟ್ ಮಾಡಿ. ನಾನು ಆಮೇಲೆ ನಿಮಗ್ ತಿಂಡಿ ತಗೊಂಡ್ಬರ್ತೀನಿ. ಅತ್ತೆ, ಥ್ಯಾಂಕ್ ಯು ಅತ್ತೆ. ಅತ್ತೆ ನಂಗೆ ರಿಯಾಕ್ಟ್ ಮಾಡ್ತಿದ್ದಾರೆ. ಅತ್ತೆ, ಅತ್ತೆ, ನಿಮ್ಮನ್ನ ಆದಷ್ಟು ಬೇಗ ನಾನು ಈ ಕತ್ಲೆ ಕೋಣೆಯಿಂದ ಹೊರಗೆ ಕರ್ಕೊಂಡು ಬರ್ತೀನಿ. ನೀವು ಧೈರ್ಯವಾಗಿರಿ. ಮಗಳೇ, ಇವಾಗ ಬಂದ ಸ್ಕೂಲಿಂದ? ಹ್ಞೂ ಅಮ್ಮ, ಅವತ್ತು ಟೆಸ್ಟ್ ಬರ್ಸಿಲಿಲ್ವಲ್ಲ, ಇವತ್ತು ಟೆಸ್ಟ್ ಬರ್ಸಿದ್ರು. ಚೆನ್ನಾಗ್ ಬರ್ದ್ಯಾ? ಒಳ್ಳೆ ಮಾರ್ಕ್ಸ್ ಬರುತ್ತೆ ತಾನೆ? ಔಟ್ ಆಫ್ ಔಟ್ ಬರುತ್ತಮ್ಮ. ನನ್ ಮುದ್ದು ಬಂಗಾರ, ನೀನ್ ಹಿಂಗೆ ಓದ್ಬೇಕು. ಸರಿ ಅಮ್ಮ. ನೋಡು, ನಾನು ಹೇಳ್ತಾ ಇದ್ನಲ್ಲ ಫೋನಲ್ಲಿ ನಿನ್ಗೆ, ನಮ್ ಹೊಸ ಬಾಸು ಅವ್ರೆ, ಸಂಜೀವ್ ರಾಘವ್ ಚಂದ್ರ ಅಂತ. ಹೌದಾ? ಇರು, ಮಾತಾಡ್ಸ್ಕೊಂಡ್ ಬರ್ತೀನಿ. ಸುಧಾಕರ್, ನಮ್ಮ ಮನೆ ಹೋಗ್ತಾ ಇದ್ದೀನಿ. ಆಫೀಸ್ ಕ್ಲೋಸ್ ಆಗೋ ಟೈಮ್ ವಾಪಸ್ ಬರ್ತೀನಿ. ವ್ಯಾಪಾರ ನೋಡ್ಕೊಂತಾ ಇರಿ. ಸರಿ ಸರ್. ಹಾಯ್ ಅಂಕಲ್. ಹಾಯ್ ಕಂದ. ಐ ಆಮ್ ಸೋನಿ. ಅಲ್ಲಿದ್ದಾರಲ್ಲ ಅವ್ರ ಮಗಳು. ನೈಸ್ ಟು ಮೀಟ್ ಯು. ಅಂಕಲ್, ಒಂದ್ ನಿಮಿಷ ಕೂತ್ಕೊಳ್ಳಿ. ಯಾಕೋ? ಕೂತ್ಕೊಳ್ಳಿ, ಹೇಳ್ತೀನಿ. ಓಕೆ. ಇವತ್ತು ನಿಮ್ಗೊಂದು ಸ್ವೀಟ್ ಅಷ್ಟೇ ಸಿಕ್ಕೇ ಸಿಗುತ್ತೆ. ಇವತ್ತು ನೀವು ಅಮ್ಮನಿಗೆ ಸಂಬಳ ಹಾಕಿದ್ರಂತೆ. ತಕ್ಷಣ ಅಮ್ಮ ಫೀಸ್ ಕಟ್ಟಿ ನನ್ನ ಸ್ಕೂಲಿಗೆ ಕಳ್ಸಿದ್ರು. ನನಗೆ ಎಷ್ಟು ಸಂತೋಷ ಆಯ್ತು ಗೊತ್ತಾ? ಥ್ಯಾಂಕ್ಸ್ ಅಂಕಲ್. ಅಮ್ಮನ್ ನೋಡಿದ್ಯಾ? ಬೆಳಗ್ಗೆಯಿಂದ ಕೂತ್ಕೊಳ್ಳೋಕ್ಕೂ ಟೈಮ್ ಇಲ್ದಂಗೆ ನಿಂತ್ಕೊಂಡೇ ಕೆಲಸ ಮಾಡ್ತಾ ಇರ್ತಾರೆ. ವಿಪರೀತ ಕಾಲು ನೋವು ಬರುತ್ತೆ, ಆದರೂ ಅದನ್ನೆಲ್ಲ ಸಹಿಸ್ಕೊಂಡು ನಗ್ನಗ್ತಾ ಕೆಲಸ ಮಾಡ್ತಾರೆ.
ಯಾರಿಗೋಸ್ಕರ ಹೇಳು? ನಿನಗೋಸ್ಕರ. ನೀನು ಅವ್ರ ಆಸೆ ಪ್ರಕಾರ ಚೆನ್ನಾಗಿ ಓದಬೇಕು. ಎಲ್ಲ ಸಬ್ಜೆಕ್ಟ್ ಅಲ್ಲೂ ನಾನು ಔಟ್ ಆಫ್ ಔಟ್ ತಗೊಂಡಿದ್ದೀನಿ. ವೆರಿ ಗುಡ್. ಅದು ಸರಿ, ದೊಡ್ಡವಳಾದ್ಮೇಲೆ ಏನಾಗಬೇಕು ಅನ್ಕೊಂಡಿದ್ಯಾ? ಕಲೆಕ್ಟರ್. ಇಷ್ಟು ಚಿಕ್ಕ ವಯಸ್ಸಿಗೆ ಭವಿಷ್ಯದ ಬಗ್ಗೆ ಎಷ್ಟು ಕ್ಲಾರಿಟಿ ಇದೆ ನಿನಗೆ. ಸುಧಾಕರ್ ಸರ್, ಈ ಮಗು ಎಲ್ಲಿವರೆಗೂ ಓದಬೇಕು ಅನ್ಕೊಳುತ್ತೋ ಅಲ್ಲಿವರೆಗಿನ ಎಲ್ಲ ವಿದ್ಯಾಭ್ಯಾಸದ ಖರ್ಚನ್ನ ಜಗದೀಶ್ ಚಂದ್ರ ಫೌಂಡೇಶನ್ ಏನು ನೋಡ್ಕೊಳ್ಳುತ್ತೆ. ಸರಿ ಸರ್. ಅದರ ಫಾರ್ಮಾಲಿಟೀಸ್ನೆಲ್ಲ ನಾಳೆನೇ ಮುಗಿಸ್ಬಿಡಿ. ಊಟ ನಮ್ಮ ಮನೆಗೆ ಹೊರಡ್ತಾ ಇದ್ದೀನಿ, ನಿಂಗೆ ಇನ್ನೊಂದ್ಸಲಿ ಸಿಗ್ತೀನಿ. ಬಾಯ್ ಅಂಕಲ್. ಬಾಯ್ ಕಣ. ಬಾಸ್ ಹತ್ರ ಏನ್ ಮಾತಾಡ್ತಿದ್ದೆ ಸೀಕ್ರೆಟ್ ಆಗಿ? ಅಮ್ಮ, ಇನ್ಮೇಲೆ ನನ್ನ ಎಜುಕೇಶನ್ ಖರ್ಚನ್ನ ಬಾಸೇ ನೋಡ್ಕೊಂತಾರಂತೆ. ಇಷ್ಟು ದೊಡ್ಡ ಹೆಲ್ಪ್ ಮಾಡಿದಾರೆ ಬಾಸು, ನೀನ್ ಅವ್ರಿಗೆ ಏನು ಗಿಫ್ಟ್ ಕೊಡಲ್ವಾ? ನಾನು ಅವರಿಗೆ ಪಪ್ಪಿ ಕೊಟ್ಟೆ. ತಗೋ, ಇದನ್ನ ಬಾಸ್ ಕೊಟ್ಟು ಅಮ್ಮನ ಕಡೆಯಿಂದ ಥ್ಯಾಂಕ್ಸ್ ಹೇಳು. ಸರಿ. ಸಂಜೀವಣ್ಣ ಇಷ್ಟು ಬೇಗ ಮನೆಗೆ ಹೊರಟ್ನಾ? ಹೌದು ಮೇಡಮ್, ನೀವು ಹೇಳಿದ್ರಿ ಅಂತ ನಾನು ಅವ್ರ ಮೇಲೆ ಒಂದು ಕಣ್ಣಿಟ್ಟಿದ್ದೆ. ಆಗಾಗ ಅವ್ರಿಗೆ ಮನೆಯಿಂದ ಕಾಲ್ಸ್ ಬರ್ತಾ ಇತ್ತು, ರೆಡಿ ಆಗಿರು, ಬೇಗ ಬರ್ತೀನಿ, ಹೊರಗೆ ಓಡೋಣ ಅಂತ ಹೇಳ್ತಿದ್ರು. ಓಕೆ, ನಾನು ನೋಡ್ಕೋತೀನಿ ಬಿಡಿ. ಓಕೆ ಮೇಡಮ್, ಥ್ಯಾಂಕ್ ಯು. ಅಮ್ಮ ಅಮ್ಮ ಏನ್ ದೇವಿ, ಸಂಜೀವ ಆಫೀಸಿಂದ ಮನೆಗೆ ಹೊರಟ್ನಂತೆ. ಅದಕ್ಕೇನ್ ಇವಾಗ ಬಾಗ್ಲಲ್ಲಿ ನಿಂತು ಅವನ್ಗೆ ಆರತಿ ಮಾಡ್ಬೇಕಾ? ಅಮ್ಮ, ಈ ಥರ ವ್ಯಂಗ್ಯ ಮಾತಾಡೋದನ್ನ ನಿಲ್ಸು. ಮೊದಲು ನಾನು ಹೇಳಕ್ ಬರೋ ವಿಷಯನ ಸರಿಯಾಗಿ ಕೇಳಿಸ್ಕೊ. ಹೇಳು. ನಮ್ಮನ್ ಮೀರಿ ನಮಗ್ ಗೊತ್ತಾಗದೆ ಇರೋ ಹಾಗೆ ರಚನಾ ಶೂಟಿಂಗ್ ಹೋಗ್ತಾ ಇದ್ದಾಳೆ. ಅವಳು, ಕೃಷ್ಣ, ಸಂಜೀವ ಈ 3 ಜನ ಔಟಿಂಗ್ ಹೋಗ್ತಿದ್ವಿ ಅಂತ ನಾಟಕ ಮಾಡ್ಕೊಂಡು ರಚನಾನ ಕರ್ಕೊಂಡು ಶೂಟಿಂಗ್ ಲೊಕೇಶನ್ಗೆ ಹೋಗ್ತಿದ್ದಾರೆ ಅಂತ ನನ್ಗೆ ಅನುಮಾನ ಇದೆ. ಹೋಗ್ಲಿ, ಅದೇ ತಾನೇ ದೇವಿ ನಮಗೂ ಬೇಕಾಗಿರೋದು. ಅಮ್ಮ, ಏನಮ್ಮ ಹೇಳ್ತಿದ್ಯಾ ನೀನು? ಹೌದು ದೇವಿ, ಈ ಮನೆ ರೂಲ್ಸನ್ನ ಮೀರಿದ್ರೆ ಭಯಂಕರ ಶಿಕ್ಷೆ ಆಗುತ್ತಲ್ವಾ ಅವಳಿಗೆ. ಅವಳಾಗ ಅವಳೇ ಬಂದು ಶಿಕ್ಷೆ ಕೊಡಿ ಅಂತ ನಮ್ ಟ್ರಾಪಿಗೆ ಬಿದ್ರೆ ನಾವೇನ್ ಮಾಡೋಕ್ಕಾಗತ್ತೆ? ಈ ಸಲ ಸಿಗ್ಲಿ ಅವಳು, ಅವಳನ್ನ ಹೇಗ್ ರುಬ್ತೀನಿ ನೋಡು. ರುಬ್ಬೋದೆಲ್ಲ ಅಲ್ಲಿರ್ಲಿ, ಮೊದ್ಲು ಅವಳನ್ನ ತಡಿ. ಬರ್ತೀನಿ ಅಂತ ನಾವೊಬ್ರಿಗೆ ಮಾತು ಕೊಟ್ಟ ಮೇಲೆ ಅಲ್ಲಿಗೆ ಹೋಗಕ್ಕಾಗಿಲ್ಲ ಅಂದ್ರೆ ಆ ಅಸಹಾಯಕತೆ, ಫ್ರಸ್ಟ್ರೇಷನ್, ನೋವು ಇದೆಲ್ಲ ಅವಳು ಅನುಭವಿಸ್ಬೇಕು. ಇದನ್ನೆಲ್ಲ ದಾಟ್ಕೊಂಡು ಹೋದ್ರೆ ಆಮೇಲೆ ಅವಳಿಗೆ ಶಿಕ್ಷೆ ಇದ್ದಿದ್ದೆ ಅಲ್ವಾ? ಈ ಐಡಿಯಾನು ಚೆನ್ನಾಗಿದೆ. ಒಂದು ಕೆಲಸ ಮಾಡ್ತೀನಿ, ನಾನು ಈಗಲೇ ಬಾಮಿನಿ ಹತ್ರ ಮಾತಾಡ್ತೀನಿ. ನಾನು ಬಾಮಿನಿ ಸೇರ್ಕೊಂಡು ಅವಳನ್ನ ಹೊರಗಡೆ ಹೋಗದೆ ಇರೋ ತರ ಆಟ ಆಡ್ತೀನಿ. ಸಂಜೀವ ಬಂದು ಔಟಿಂಗ್ಗೆ ಅಂತ ಅವ್ರನ್ನ ಹೊರಗಡೆ ಕರ್ಕೊಂಡು ಹೋಗ್ಬಿಟ್ರೆ? ಅಯ್ಯೋ, ಹಾಗೇನ್ ಮಾಡೋದು? ನಾವು ಬರ್ತೀವಿ ಅಂತ ನೀನು ಮತ್ತೆ ಭಾಮಿನಿ ಚಿಕ್ಕಮ್ಮ ಅವ್ರ ಗಾಡಿ ಹತ್ತಿ. ಇದು ಹೊಡ್ತಾ ಅಂದ್ರೆ ಇನ್ನು ನಾನ್ ನೋಡ್ಕೊಂತೀನಿ ದೇವಿ. ಹಲೋ ಸರ್, ನಾವು ಶೂಟಿಂಗ್ ಬರ್ತಾ ಇದೀವಿ, ಡೋಂಟ್ ವರಿ. ಏನು ಕಾರ್ ಕಳಿಸ್ತೀರಾ? ಅಯ್ಯೋ ಸರ್ ಬೇಡ, ನಾವು ಶೂಟಿಂಗ್ ಬರ್ತಾ ಇರೋದು ಮನೆಯವ್ರಿಗೆ ಗೊತ್ತಾಗಬಾರ್ದು. ನೀವೇನು ವರಿ ಮಾಡ್ಕೊಳ್ಬೇಡಿ, ನಾವು ಆನ್ ಟೈಮ್ ಸೆಟಲ್ ಇರ್ತೀವಿ. ಬಾಯ್. ಹಲೋ. ಹಾಯ್ ರಚ್ಚು. ಹೇಳಿ ಜೀವ. ಆಫೀಸ್ ಮುಗೀತು, ಆಫೀಸಿಂದ ಹೊರಡ್ತಾ ಇದ್ದೀನಿ. ನೀನು ಮತ್ತೆ ಕೃಷ್ಣ ರೆಡಿ ಇರಿ, ಬಂದ ತಕ್ಷಣ ಶೂಟಿಂಗ್ ಕರ್ಕೊಂಡು ಹೋಗ್ತೀನಿ. ಸರಿ ಜೀವ, ಬಾಯ್. ಪುಟ ಬರಬೇಡ, ವೆಹಿಕಲ್ಸ್ ಬರ್ತಾ ಇದೆ, ಅಲ್ಲೇ ಇರು. ಸೋನು ನೋಡ್ಬೇಡ, ನಿಂತ್ಕೋ. ಪುಟ
ಪುಟ್ಟ ಅಲ್ಲೇ ಇರು, ಬರ್ಬೇಡ ಕದ, ಬರ್ಬೇಡ, ಅಲ್ಲೇ ಇರು, ಅಲ್ಲೇ ಇರು. ಅಮ್ಮ, ಕೃಷ್ಣ ಎಲ್ಗ್ ಹೋಗಿದ್ದೆ ಕಂದ? ಮನೆ ಫುಲ್ ರೌಂಡ್ ಹಾಕೊಂಡ್ ಬಂದೆ. ಸರಿ ಬಾ, ಬೇಗ ರೆಡಿ ಆಗೋಣ. ಎಲ್ಲಿಗಮ್ಮ? ನಾವು ಶೂಟಿಂಗ್ ಹೋಗ್ತಾ ಇದೀವಿ. ನಾವು ಶೂಟಿಂಗ್ ಹೋಗ್ತಿಲ್ಲ, ಶೂಟಿಂಗಿಗೆ. ಕಂದಮ್ಮ ಜೋರಾಗಿ ಕಿರ್ಚ್ಬೇಡ, ನಾವು ಶೂಟಿಂಗ್ ಹೋಗ್ತಾ ಇರೋದು ಯಾರಿಗೂ ಗೊತ್ತಾಗ್ಬಾರ್ದು. ಹೌದಲ್ಲ, ಹೋಗಂಗಿಲ್ಲ ಅಂತ ಮೀಟಿಂಗ್ ಅಲ್ಲಿ ಹೇಳಿದ್ರಲ್ಲಮ್ಮ. ಹಂಗಾದ್ರೆ ನಾವು ಯಾರಿಗೂ ಗೊತ್ತಾಗ್ದಂಗೆ ಹೋಗ್ತಾ ಇದೀವಾ? ಕದ್ದು ಮುಚ್ಚಿ ಹೋಗೋದ್ರಲ್ಲಿ ಎಷ್ಟು ಮಜಾ ಇರುತ್ತೆ ಅಲ್ವಾ? ರಚನಾ, ಎಲ್ಲಿಗೋ ಹೊರಟಂಗಿದೆ. ಇಲ್ಲ ಅತ್ತೆ, ಮತ್ತೆ ಸೀರೆ ಮಡ್ಚಿಡ್ತಾ ಇದ್ದೆ ಅಷ್ಟೇ. ನನಗ್ ಗೊತ್ತು ಕಣೆ, ನೀನು ಕಳ್ತನದಿಂದ ಶೂಟಿಂಗ್ ಹೋಗ್ತಿದ್ಯಾ ಅಂತ. ಅದನ್ನ ತಡೆಯೋದಿಕ್ಕೆ ನಾನ್ ಬಂದಿರೋದು. ಸರಿ ಬಾ, ನಾನು ಕನಕಾಂಬರಿ ಅಕ್ಕ ಚಕ್ಲಿ ಮಾಡ್ತಿದೀವಿ, ನೀನು ಸಹಾಯ ಮಾಡು ಬಾ. ನಾನಾ ಈಗ್ಲಾ? ಏನಾದ್ರೂ ಪ್ರಾಬ್ಲಮಾ ನಿನ್ಗೆ? ಇಲ್ಲ ಅತ್ತೆ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈಗ್ಲಿಂದಾನೇ ಪ್ರಿಪ್ರೇಷನಾ? ಇಲ್ಲಮ್ಮ, ಆಗಾಗ ಬಾಯಾಡ್ಸೋದಿಕ್ಕೆ ಏನಾದ್ರೂ ಇರ್ಲಿ ಅಂತ ಮಾಡ್ತಿರ್ತೀವಿ, ಟೈಮ್ ಪಾಸ್ಗೆ. ನೀನು ಬಾ. ಏ ಬಾಮ್ಮ, ನೀನು ಬಾ. ಅತ್ತೆ ಅದು ಅಯ್ಯೋ ಸೋನಿ, ಅಯ್ಯೋ ರಕ್ತ, ಅಯ್ಯೋ ದೇವ್ರೆ, ಏನಪ್ಪ ಮಾಡ್ಬಿಟ್ಟೆ? ಸೋನು ಎನ್ನೋಳಮ್ಮ. ಪ್ಯಾನಿಕ್ ಆಗ್ಬಿಡಿ, ಹೋಗಿ ನಿಂತ್ಕೊಳ್ಳುತ್ತೆ. ಬನ್ನಿ ಹೇಳಮ್ಮ. ಇಡೀ ನಾನು ಆಂಬುಲೆನ್ಸಿಗೆ ಫೋನ್ ಮಾಡ್ತೀನಿ. ತುಂಬಾ ಬ್ಲಡ್ ಲಾಸ್ ಆಗಿದೆ, ಆಂಬುಲೆನ್ಸ್ ಕಾಯಕ್ಕಾಗಲ್ಲ. ಹತ್ತದಲ್ಲಿ ಆಸ್ಪತ್ರೆಗೆ ಹತ್ಕೊಂಡು ಹೋಗೋಣ. ಬನ್ನಿ. ಇವ್ರಿಗೇನಾದ್ರೂ ಹೊರಗೆ ಹೋಗೋದು ಗೊತ್ತಾಯ್ತಾ? ಅದಕ್ಕೆ ಬೇಕು ಅಂತಾನೆ ಅಮ್ಮನ್ ತಡೀತಾ ಇದ್ದೀರ. ಬೇಬಿಗೆ ಫೋನ್ ಮಾಡಿ ಹೇಳ್ತೀನಿ. ಅಮ್ಮ, ಬೇಬಿ ಕಾಲ್ ಮಾಡಿದ್ರೆ ಅಟೆಂಡ್ ಮಾಡ್ತಾ ಇಲ್ಲ. ಡ್ರೈವ್ ಮಾಡ್ತಿದ್ದಾರೆ ಅನ್ಸುತ್ತೆ ಕಂದ, ಕಾಲ್ ಬ್ಯಾಕ್ ಮಾಡ್ತಾರೆ. ಅಮ್ಮ, ಸರ್ ಬರ್ತಾ ಇದ್ದೀನಿ, ಪ್ಲೀಸ್ ಪದೇ ಪದೇ ಫೋನ್ ಮಾಡಬೇಡಿ. ಕಂದ, ಬೇಬಿಗೆ ಫೋನ್ ಮಾಡು. ಎದ್ದೋಳು ಪುಟ್ಟ. ಸೋನು, ಅಯ್ಯೋ ಸೋನು, ಏನಾಯ್ತು? ಮಗು ಮಿಸ್ ಕಾಡ್ತಿಲ್ಲ. ಸೋನು ಪುಟ್ಟ ಎದ್ದೋಳಮ್ಮ. ಬ್ಲಡ್ ಲಾಸ್ ಇಂದ ಹೃದಯ ತಪ್ಪಿದೆ, ಏನೂ ಆಗಲ್ಲ, ಹೆದರ್ಕೋಬೇಡಿ.